ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ನಮ್ಮ ಕೋಟಿ ಭಕ್ತರ ಉದ್ಧಾರಕರು ಸಾಕ್ಷಾತ್ ಆದಿಶಕ್ತಿ ಜಗನ್ಮಾತೆಯ ಪ್ರೀತಿಯ ಪುತ್ರರು, ಬೇಡಿದವರಿಗೆ ಬೇಡಿದ್ದೇ ಕೊಡುವ ಕಲ್ಪವೃಕ್ಷ ಕಾಮಧೇನುವಿಂದ ಹೆಚ್ಚಿರುವ ಡಾಕ್ಟರ್ ಶುದ್ಧ ಚಂದ್ರ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೆ ನಮ್ಮೆಲ್ಲ ಭಕ್ತರ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ನೀಡಿದ್ದಾರೆ. ಈ ವೇದಿಕೆ ಮೇಲೆ ಇನ್ನೊಬ್ಬ ಹಿರಿಯರು ನಮ್ಮ ಹುಣಸಿ ಮತ್ತು ಸುರಪುರ ತಾಲೂಕಿನ ಪ್ರಭಾವಿ ಬಿಜೆಪಿ ಪಕ್ಷದ ಮುಖಂಡರಾದ ನಮ್ಮಣ್ಣ ಮೇಸೂರು ಹುಣಸಿಗೆ ಅವರೇ ಮತ್ತು ಇನ್ನೋರ್ವ ವಲಯ ಸಂಘ ಜಿಲ್ಲಾಧ್ಯಕ್ಷರಾದಂಥ ಹಿರಿಯರಾದಂಥ ಚೆನ್ನಸ್ವಾಮಿ ಹಿರೇಮಠ ಅವರೇ ಮತ್ತು ಸಂತೋಷ್ ದೇಸಾಯಿ ಅವರು, ಇಷ್ಟೊತ್ತನ ನಿರೂಪಣೆ ಮಾಡಿದಂಥ ನಮ್ಮ ಸಹೋದರ ಅವರು ಮತ್ತು ನಮ್ಮ ಮಠದ ಇನ್ನೋರ್ವ ಶ್ರೀಗಳು ಕ್ಷಮಿಸಬೇಕು, ಪೂಜ್ಯ ಆತ್ಮೀಯ ಶಿಷ್ಯರಾದ ಮೋನೇಶ್ ನಾಥನವರೇ, ವೆಂಕಟ ರೆಡ್ಡಿ ಅವರೇ ಮತ್ತು ಅವರು ಮನೆಯಲ್ಲಿ ನಮ್ಮ ಮಠದ ಎಲ್ಲ ಸದ್ಭಕ್ತರೇ. ವಿಶೇಷವಾಗಿ ಏನಪ್ಪ ಅಂತಂದ್ರೆ ಈ ನಮ್ಮ ಶ್ರೀಗಳ ಹುಟ್ಟುಹಬ್ಬ ಅಂತಂದ್ರೆ ಅದು ಅವರ ಶ್ರೀಗಳ ಹುಟ್ಟುಹಬ್ಬದ ಜ್ಞಾಪಕ ಶ್ರೀಗಳ ಹುಟ್ಟುಹಬ್ಬ. ಅವ್ರ ಹುಟ್ಟುಹಬ್ಬದ ಇವತ್ತು ಎಲ್ಲ ನಮ್ಮ ಭಕ್ತರ ಒಂದು ಹಬ್ಬ ಅಂತೇಳಿ ನಾವು ಈ ಕಾರ್ಯಕ್ರಮದ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಸೋತು ಮತ್ತು ಕಷ್ಟದಿಂದ ಬಂದಂತ ಯಾರೇ ಭಕ್ತರಲ್ಲಿ ಅವರಿಗೆ ಹರಿಸಿ ಆಶೀರ್ವಾದ ಮಾಡಿ ಉದ್ಧಾರ ಮಾಡುವಂತ ಯಾರಾದರೂ ಶಿವಾಚಾರ್ಯರು ಶ್ರೀಗಳಿದ್ರೆ ಅದು ನಮ್ಮ ಮೊದಲನೇ ಶ್ರೀಗಳಿದ್ರೆ ಹೆಮ್ಮೆಯಿಂದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಈ ಮಾತು ಇವತ್ತು ಹೇಳ್ಬೇಕಂತಂದ್ರೆ ಇದು ಶ್ರೀಗಳಿದ್ರೆ ಹೇಳುವಂತ ಮಾತಲ್ಲ. ಅವರೆಲ್ಲ ಯಾರೇ ಆಗಲಿ ಅವರೆಲ್ಲ ನಾವು ಹೊರಗಡೆ ಮಾಡ್ಬೋದು, ಆದ್ರೂ ಅನಿವಾರ್ಯ ಇಂಥ ವೇದಿಕೆಯಲ್ಲೇ ಮಾತಾಡ್ಬೇಕಾಗ್ತದ. ಮೊನ್ನೆ ಸಾಕ್ಷಾತ್ ಅಂಬಾ ಮಹೇಶ್ವರಿಯ ಮಠಕ್ಕೆ ಪಾದಯಾತ್ರೆ ಬಂದ್ರು. ಆ ಪಾದಯಾತ್ರೆ ವಿಚಾರ ಮಾಡಿ ನೋಡ್ಬೇಕು ಎಷ್ಟು ವೈಭವ, ಎಷ್ಟು ಆನಂದ. ದಾರಿಗೆ ಯಾರು ಭಕ್ತರು ಹೋಗ್ತಾರೋ ಯಾರು ಹೋಗ್ತಾರೋ ಶ್ರೀಗಳು ನೋಡಿದ್ರು ಸಾಕ್ಷಾತ್ ಅಂಬಾ ಮಾತೆ ನೋಡಿದಂಗೆ ಆಯ್ತು. ಆ ಥರ ಒಂದು ವೈಭವ ಇತ್ತು. ಮತ್ತು ಅಲ್ಲಿ ಅಂಬಾ ಮಠಕ್ಕೆ ನಾವು ನಾಲ್ಕನೇ ದಿನ ವಾದಿದ್ವಿ, ಎಲ್ಲರೂ ಸೇರಿಕೆ ವಾದ್ವಿ. ಅಲ್ಲಿ ಎಂತಿಂತವ್ರೆ ಅಂತ ವಿಷಯ ಇದೆ. ಎಲ್ಲ ಕೇಳ್ತೀನಿ ಅಂತಂದ್ರೆ ಎಂತಿಂತ ಆದಿಚುಂಚನಗಿರಿ ಮಠದ ಶ್ರೀಗಳು ಬಂದಿದ್ದಲ್ಲಿ ಅವ್ರಿಗೆ ಮೂಲೆ ಕುಣಿಸಿದ್ರು. ಆದಿಚುಂಚನಗಿರಿ ಮಠ ಶ್ರೀಗಳು ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆ ಭಾರತ ದೇಶದಲ್ಲಿ ಪ್ರಸಿದ್ಧಿ ಆದ ಅಂತೂ ಅಲ್ಲಿ ಮೂಲೆ ಕುಂತಿದ್ರು. ನಮ್ಮ ಶಿವಾಚಾರ್ಯರನ್ನ ಆದಿಶಕ್ತಿ ಜಗನ್ಮಾತೆಯ ದರ್ಶನ ಕರ್ಕೊಂಡ ಅಲ್ಲಿ ಯಾರು ಆಸ್ತಿ ಮಠಕ್ಕೆ ಆಸ್ತಿ ಆಗೋ ಸಂತಸ್ತದ ನೋಡಲ್ಲ. ಅಲ್ಲಿ ಆದಿಶಕ್ತಿ ಜಗನ್ಮಾತೆ ತನ್ನ ಮಗನ ತನ್ನುವಂಥ ಶಕ್ತಿ ಜಗನ್ಮಾತೆ ಅಂತ ಇರುತ್ತೆ. ಅದಕ್ಕೆ ನಾವು ಹೇಳೋದು ಹುಡುಕೋರಿ ನಿಮ್ದೇನೇ ಕಷ್ಟ ಕಾಡ್ಕೊಂಡಿದ್ವಿ ಪಾದಕ ಕೇಶದಿಂದ ನೀವು ಏನು ಕೇಳಿದ್ರು ಕೊಡುವಂಥ ಕಾಮದಲ್ಲಿ ಯಾವುದಾದ್ರು ನಮ್ಮ ಶ್ರೀಗಳು ಅಂತೇಳಿ ಕಾರ್ಯಕ್ರಮ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಮತ್ತು ಇನ್ನೊಂದು ಶ್ರೀಗಳು ನಾವು ಮನೆ ಮಾಡ್ಬೋದೇನಂದ್ರೆ ರೈತರ ಸಲುವಾಗಿ ಕಬ್ಬು ಬೆಳೆ ಸಲುವಾಗಿ ಎಲ್ಲ ಹೋರಾಟ ಮಾಡಕತ್ತಾರೆ. ಮತ್ತೆ ತಾವೆಲ್ಲರೂ ಸೇರಿ ಆ ತಾಯಿ ಜಗನ್ಮಾತೆ ಹತ್ರ ನಾವು ಸಂಕಲ್ಪ ಮಾಡಿ ಆದಷ್ಟು ಬೇಗ ರೇಟ್ ನಿಗದಿ ಆಗೋಂಗೆ ಆಶೀರ್ವಾದ ಮಾಡಬೇಕಂತೇಳಿ ಈ ಕಾರ್ಯಕ್ರಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ಇನ್ನೂ ಎಲ್ಲ ಭಕ್ತರಿಗೆ ಉದ್ಧಾರ ಮಾಡುವಂಥ ಶಕ್ತಿ ತಾವು ಮಾಡ್ತಾರೆ. ಎಲ್ಲ ಭಕ್ತರಿಗೆ ಉದ್ಧಾರ ಮಾಡಿ ಆಶೀರ್ವಾದ ಮಾಡ್ತಾರೆ. 100 ಕಾಲ ಸುಖವಾಗಿ ನಮ್ಮ ಭಕ್ತರು ಎಲ್ಲರಿಗೆ ಆಶೀರ್ವಾದ ಮಾಡುವಂಥ ಶಕ್ತಿ ತಮ್ಮಲ್ಲಿ ಇರಲಿ. ನಾವೇನೋ ಮಾತಾಡೋ ಏನೋ ಒಂದು ತಪ್ಪು ತೊಳೆಗಳನ್ನು ನಮ್ಮ ಪಾದಕ್ಕೆ ಅರ್ಪಿಸಿಲ್ಲ. ಇನ್ನೂ ಮಾತಾಡೋದಾಗ ಲೇಟ್ ಭಾಳ ಆಗೈತಿ. ಅದಕ್ಕೆ ತಮ್ಮ ಪಾದಕ್ಕೆ ನಾವು ಮಾತು ಅರ್ಪಿಸ್ತೀರಿ ಅಂತೇಳಿ ನಮ್ಮ ಮಾತು ಮುಗಿಸ್ತೀನಿ. ನಮಸ್ಕಾರ.